ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎಂಬ ರೈತ ವಾಸಿಸುತ್ತಿದ್ದ. ಅವನು ತುಂಬಾ ಬಡವನಾಗಿದ್ದರೂ ಅವನಿಗೆ ಒಂದು ದೊಡ್ಡ ಗುಣ ಇತ್ತು: ಪ್ರಾಮಾಣಿಕತೆ. ಹಳ್ಳಿಯ ಎಲ್ಲರೂ ಅವನನ್ನು ಒಳ್ಳೆಯ ವ್ಯಕ್ತಿ ಎಂದು ಗೌರವಿಸುತ್ತಿದ್ದರು. ರಾಘವ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ತನ್ನ ಸಣ್ಣ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ದೊಡ್ಡ ಜಮೀನಿರಲಿಲ್ಲ, ಆದರೆ ಅವನು ಪರಿಶ್ರಮದಿಂದ ಕೆಲಸ ಮಾಡುತ್ತಿದ್ದ. ಅವನ ಹೆಂಡತಿ ಲಕ್ಷ್ಮಿ ಮತ್ತು ಅವನ ಚಿಕ್ಕ ಮಗ ಅರುಣ್ ಅವನಿಗೆ ಸಹಾಯ ಮಾಡುತ್ತಿದ್ದರು. ಒಂದು ದಿನ ರಾಘವ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನ ಹೊಲದ ಮಣ್ಣಿನೊಳಗೆ ಏನೋ ಕಠಿಣ ವಸ್ತು ತಟ್ಟಿದಂತೆ ಅನುಭವವಾಯಿತು. ಅವನು ಅದನ್ನು ತೆಗೆದು ನೋಡಿದಾಗ ಅದು ಒಂದು ಹಳೆಯ ಚರ್ಮದ ಚೀಲ ಆಗಿತ್ತು. ಕುತೂಹಲದಿಂದ ಅದನ್ನು ತೆರೆದು ನೋಡಿದಾಗ ಅವನ ಕಣ್ಣುಗಳು ದೊಡ್ಡದಾಗವು. ಆ ಚೀಲದೊಳಗೆ ಚಿನ್ನದ ನಾಣ್ಯಗಳು ತುಂಬಿದ್ದವು. ರಾಘವ ಕ್ಷಣಕ್ಕೊಂದು ಆಶ್ಚರ್ಯಗೊಂಡ. ಅವನು ಯೋಚಿಸಿದ, ಈ ಹಣ ನನ್ನದು ಅಲ್ಲ, ಯಾರೋ ಇದನ್ನು ಕಳೆದುಕೊಂಡಿರಬಹುದು. ಅವನು ಆ ಚೀಲವನ್ನು ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ತೋರಿಸಿದ. ಲಕ್ಷ್ಮೀ ಕೂಡ ಆಶ್ಚರ್ಯಪಟ್ಟಳು. ಆದರೆ ಅವಳು ಕೂಡ ಹೇಳಿದಳು, ನಾವು ಬಡವರು ಆಗಿದ್ದರೂ ಅಸತ್ಯದ ಹಣ ನಮಗೆ ಬೇಡ. ಈ ಹಣ ಯಾರದ್ದೋ ಅವರಿಗೆ ಮರಳಿ ಕೊಡಬೇಕು. ಮುಂದಿನ ದಿನ ರಾಘವ ಹಳ್ಳಿಯ ಮುಖ್ಯಸ್ಥನನ್ನು ಭೇಟಿಯಾದ. ಅವನು ಚೀಲದ ಬಗ್ಗೆ ಸತ್ಯವಾಗಿ ಹೇಳಿದ. ಹಳ್ಳಿಯ ಮುಖ್ಯಸ್ಥನು ಯೋಚಿಸಿ ಹೇಳಿದ, ಇದು ರಾಜನದಾಗಿರಬಹುದು. ಇತ್ತೀಚೆಗೆ ರಾಜನ ಸೈನಿಕರು ಇಲ್ಲಿ ಹೋಗಿದ್ದರು. ಆದ್ದರಿಂದ ರಾಘವ ರಾಜನ ಅರಮನೆಗೆ ಹೋಗಲು ನಿರ್ಧರಿಸಿದ. ಅವನು ದೂರದ ಪ್ರಯಾಣ ಮಾಡಿ ರಾಜನ ಅರಮನೆ ತಲುಪಿದ. ಅಲ್ಲಿ ದೊಡ್ಡ ಸೈನಿಕರು ಮತ್ತು ಅರಮನೆಯ ಕಾವಲುಗಾರರೂ ಇದ್ದರು. ಅವರು ಕೇಳಿದರು, ನೀನು ಯಾರು? ಇಲ್ಲಿ ಯಾಕೆ ಬಂದೆ? ರಾಘವ ವಿನಮ್ರವಾಗಿ ಉತ್ತರಿಸಿದ, ನಾನು ಒಂದು ರೈತ. ನನ್ನ ಹೊಲದಲ್ಲಿ ಈ ಚಿನ್ನದ ಚೀಲ ಸಿಕ್ಕಿದೆ. ಅದು ಯಾರದ್ದೋ ಅವರಿಗೆ ಹಿಂತಿರುಗಿಸಲು ಬಂದಿದ್ದೇನೆ. ಕಾವಲುಗಾರರು ಆಶ್ಚರ್ಯಪಟ್ಟರು. ಅವರು ಅವನನ್ನು ರಾಜನ ಮುಂದೆ ಕರೆದೊಯ್ದರು. ರಾಜನು ಚೀಲವನ್ನು ನೋಡಿ ಹೇಳಿದ, ಹೌದು, ಇದು ನಮ್ಮ ಅರಮನೆಯ ಹಣ. ಇದು ಕೆಲವು ದಿನಗಳ ಹಿಂದೆ ಕಳೆದುಹೋಯಿತು. ರಾಜನು ರಾಘವನನ್ನು ನೋಡುತ್ತಾ ಕೇಳಿದ, ನೀನು ಬಡ ರೈತ. ಈ ಹಣವನ್ನು ನೀನೇ ಇಟ್ಟುಕೊಳ್ಳಬಹುದಿತ್ತು. ಆದರೆ ನೀನು ಯಾಕೆ ಹಿಂತಿರುಗಿಸಿದ್ದೆ? ರಾಘವ ಶಾಂತವಾಗಿ ಉತ್ತರಿಸಿದ, ಮಹಾರಾಜ, ಅದು ನನ್ನದು ಅಲ್ಲ. ನಾನು ಪ್ರಾಮಾಣಿಕವಾಗಿ ಬದುಕಲು ಬಯಸುತ್ತೇನೆ. ರಾಜನು ಅವನ ಮಾತುಗಳನ್ನು ಕೇಳಿ ತುಂಬಾ ಸಂತೋಷಪಟ್ಟನು. ಅವನು ಹೇಳಿದ, ನಿನ್ನಂತಹ ಪ್ರಾಮಾಣಿಕ ವ್ಯಕ್ತಿಗಳು ಈ ದೇಶಕ್ಕೆ ಅಗತ್ಯ. ನಾನು ನಿನ್ನ ಪ್ರಾಮಾಣಿಕತೆಯನ್ನು ಗೌರವಿಸುತ್ತೇನೆ. ರಾಜನು ಬಹುಮಾನವಾಗಿ ರಾಘವನಿಗೆ ಕೆಲವು ಚಿನ್ನದ ನಾಣ್ಯಗಳನ್ನು ಕೊಟ್ಟನು. ಜೊತೆಗೆ ಅವನಿಗೆ ಒಂದು ದೊಡ್ಡ ಜಮೀನು ಮತ್ತು ಹೊಸ ಮನೆ ಕೊಟ್ಟನು. ರಾಘವ ತನ್ನ ಹಳ್ಳಿಗೆ ಹಿಂತಿರುಗಿದ. ಹಳ್ಳಿಯ ಜನರು ಅವನ ಕಥೆಯನ್ನು ಕೇಳಿ ತುಂಬಾ ಪ್ರೇರಿತರಾದರು. ಎಲ್ಲರೂ ಅವನನ್ನು ಗೌರವಿಸಿದರು. ರಾಘವ ತನ್ನ ಹೊಸ ಜಮೀನಿನಲ್ಲಿ ಪರಿಶ್ರಮದಿಂದ ಕೆಲಸ ಮಾಡುತ್ತಾ ಸಂತೋಷದಿಂದ ಬದುಕಲು ಆರಂಭಿಸಿದ. ಅವನು ತನ್ನ ಮಗ ಅರುಣ್ಗೆ ಯಾವಾಗಲೂ ಹೇಳುತ್ತಿದ್ದ, ಮಗನೇ, ಸತ್ಯ ಮತ್ತು ಪ್ರಾಮಾಣಿಕತೆ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂಪತ್ತು. ಅರುಣ್ ಕೂಡ ತನ್ನ ತಂದೆಯಂತೆ ಒಳ್ಳೆಯ ವ್ಯಕ್ತಿಯಾಗಲು ಪ್ರಯತ್ನಿಸುತ್ತಿದ್ದ. ಹಳ್ಳಿಯ ಜನರು ಈ ಕಥೆಯನ್ನು ತಮ್ಮ ಮಕ್ಕಳಿಗೆ ಹೇಳುತ್ತಿದ್ದರು. ಈ ಕಥೆ ಹಳ್ಳಿಯಲ್ಲಿ ಒಂದು ಪಾಠವಾಗಿ ಉಳಿಯಿತು. ಕಥೆಯ ನೀತಿ, ಮಾರಲ್: ಪ್ರಾಮಾಣಿಕತೆ ಮತ್ತು ಸತ್ಯವು ಯಾವಾಗಲೂ ಕೊನೆಗೆ ಜಯವನ್ನು ತರುತ್ತದೆ.